ಡಿಸೆಂಬರ್ ಮಂತಲ್ಲಿ ನಾವು ಮನೆ ತಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಕಡೆ ಫ್ಲ್ಯಾಟ್ನ ಹುಡುಕ್ತಾ ಇದ್ವಿ. ಆಮೇಲೆ ಇಲ್ಲಿ 5 ಎಲಿಮೆಂಟ್ಸ್ ಗ್ರೂಪ್ ಸಾಯಿನಂದನ ಮಾರ್ವೆಲ್ ಅದ್ರ ಬಗ್ಗೆ ಗೊತ್ತಾಯಿತು. ಬಂದು ಒಂದು ರೌಂಡ್ ಹಾಕೊಂಡು ಬಂದ್ವಿ. ದೇ ವರ್ ವೆರಿ ಲಿಮಿಟೆಡ್ ಸ್ಲಾಟ್ಸ್. ನಮಗೆ ಬೇಕಾಗಿದ್ದ ಫೇಸ್ ನಮಗೆ ನಾವು ನಾರ್ತ್ ಫೇಸ್ ನೋಡ್ತಾ ಇದ್ವಿ. ನಾರ್ತ್ ಫೇಸ್ ನಮಗೆ ಅವೈಲೇಬಲ್ ಇತ್ತು. ಅದು ಓನ್ಲಿ 2 ಇನ್ ದ ಗ್ರೌಂಡ್ ಫ್ಲೋರ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ವಿ ಆ್ಯಕ್ಚುಲಿ ವಾಂಟೆಡ್ ಆನ್ ಗ್ರೌಂಡ್ ಫ್ಲೋರ್. ಸೊ ವಿ ಆಪ್ಟೆಡ್ ದಿಸ್ 010 ಫ್ಲ್ಯಾಟ್. ಆಮೇಲೆ ಲೋನ್ ಪ್ರೋಸೆಸ್ ಎಲ್ಲ ಅವರೇ ಮಾಡಿಸ್ಕೊಟ್ರು, ಈಸಿ ಆಯಿತು. ಅಪಾರ್ಟ್ಮೆಂಟಿಂದ SBIಯಿಂದ ಲೋನ್ ಪ್ರೊಸೆಸಿಂಗ್ ಆಯಿತು. ಆ್ಯಂಡ್ ಇಟ್ ವಾಸ್ ಅನ್ ವೆರಿ ಈಸಿ ಮೂವ್ ಆ್ಯಕ್ಚುಲಿ. ವೆರಿ ಕಂಫರ್ಟಬಲ್, ಸೆಕ್ಯೂರ್ ಆ್ಯಂಡ್ ಪೀಸ್ಫುಲ್ ಆ್ಯಕ್ಚುಲಿ. ಅಮ್ಯುನಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಮೈನ್ ಏನು ಅಂದರೆ ಕಾಮನ್ ವಾಲ್ಸ್ ಇಲ್ಲ, ಅದು ಎಲ್ಲ ಸಪ್ರೇಟ್ ವಾಲ್ಸ್ ಇದೆ. ಮತ್ತು ಕಾರಿಡಾರ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಮೈನು ಪಾರ್ಕ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಾಟ್ ವಿ ಲೈಕ್ ವಾಸ್ ಅನ್ ವಾಕಿಂಗ್ ಸ್ಪೇಸ್. ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಕ್ವಾಲಿಟಿ ವೈಸ್ ಸೂಪರ್ there. ಲೊಕೇಶನ್ ವೈಸ್ ವೆರಿ ಈಸಿ ಟು ಆಕ್ಸೆಸ್. ಸ್ಕೂಲ್ಸ್ ಆಗಿರ್ಬೋದು ಅಥವಾ ನೈಸ್ ರೋಡಿಗೆ ಆಗಿರ್ಬೋದು ಅಥವಾ ಮಾಲ್ಸ್ ಆಗಿರ್ಬೋದು, ಮಾರ್ಕೆಟಿಗೆ ಹತ್ತಿರ ಆಗಿರ್ಬೋದು. ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ರೀಚ್ ಔಟ್ ಆಲ್ ದಿ ಪ್ಲೇಸಸ್. ಪ್ರೈಸಸ್ಸು ಓಕೆ, ಬೇರೆ ಕಂಪೇರ್ ಟು ಬೇರೆ ಅಪಾರ್ಟ್ಮೆಂಟಿಗೆ ಹೋಲಿಸಿದ್ರೆ ಇಲ್ಲಿ ಪರವಾಗಿಲ್ಲ. ಅಂದರೆ ನಮಗೂ ನೆಗೋಷಿಯೇಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಕಾಶಿನಾಥ್ ಸರು. ಮನೋಜ್ ತುಂಬ ಕಡೆ ವಿಚಾರಿಸಿದ್ವಿ ನಾವು ಕೂಡ. ತುಂಬ ಬೇರೆ ಕಡೆ ಎಲ್ಲ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಗ್ರೂಪ್ಗೆ ವಿಸಿಟ್ ಮಾಡಿದ್ವಿ. ಆ್ಯಂಡ್ ವಿ ಫೆಲ್ಟ್ ದಿಸ್ ಇಸ್ ವರ್ತ್ ಪೇಯಿಂಗ್.